ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ ಘಟಕ ಆಧಾರಿತ ಮೌಲ್ಯಾಂಕನ LB 2026-27 ಘಟಕ ಆಧಾರಿತ 4 ಪರೀಕ್ಷೆ ಯಾವುದ್ರಿ LBA 4 ಅಂತ ಕರಿತೀವಿ. ದ್ವಿತೀಯ PUCಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಘಟಕಗಳ ಮೇಲೆ ಈ ಒಂದು LBA ಪರೀಕ್ಷೆಯನ್ನು ತೆಗಿತಾರೆ ಅಂತಂದರೆ, ಜಾಲಿಯ ಮರದಂತೆ, ಹಬ್ಬಲಿ ರಸಬಳ್ಳಿ ಎನ್ನುವಂಥ ಪದ್ಯಭಾಗಗಳಾದರೆ ಗದ್ಯದಲ್ಲಿ ಆಯ್ಕೆ ನಿಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಆಯ್ಕೆ ಇದೆ ಎನ್ನುವಂಥದ್ದು ಒಂದು ಗದ್ಯದ ಮೇಲೆ. ಇನ್ನು ನಿಗ್ಗಳತೆ ಕೃಷ್ಣೇಗೌಡರ ಆನೆ ಅಧ್ಯಾಯ 3 ಮತ್ತು 4 ಇದರ ಮೇಲೆ ನಿಮಗೆ ಈ ಒಂದು LBA ಘಟಕ ಪರೀಕ್ಷೆ 4 ಇಟ್ಟಿರುವಂಥದ್ದು. ಸೊ ಇಲ್ಲಿ ಗರಿಷ್ಠ ಅಂಕಗಳು ಆಲ್ರೆಡಿ ನಾನು ಏನು ಹೇಳಿದ್ದೀನಿ 30 ಇದ್ದಾವೆ. ಸೊ ಹಾಗಾಗಿ ನೀವು ಅವುಗಳನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇಲ್ಲಿ ಈ ವಿಡಿಯೋದ ಮೂಲಕ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ವಿಡಿಯೋನ ಕೊನೆ ತನಕ ನೋಡಿ ಕಂಪ್ಲೀಟ್ ಆಗಿರುವಂಥ ಕೀ ಆನ್ಸರು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಈ ಒಂದು ಪ್ರಶ್ನೆ ಪತ್ರಿಕೆಯದು. ಸೊ ಅದರ ಜೊತೆಗೆ ಯಾರೂ ಕಮೆಂಟನ್ನು ಮಾಡ್ತಾ ಇಲ್ಲ, ಜೊತೆಗೆ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ತಪ್ಪದೆ, ಯಾಕಂದರೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶ. ಮತ್ತು ಅದರ ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ಪ್ರಶ್ನೆಗಳನ್ನು ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ. ಆ ವಿಭಾಗಕ್ಕೆ ಬರ್ತೀವಿ. ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದನ್ನು ಒಂದನ್ನು ಆರಿಸಿ ಬರೆಯಿರಿ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಒಂದನ್ನು ಆರಿಸಿ ಬರೆಯಿರಿ, 10 ಅಂಕಕ್ಕೆ ಇಟ್ಟಿದ್ದಾರೆ. ಸೊ ಇಲ್ಲಿ ಜಾಲಿಯ ಮರದಂತೆ ಇರುವವರು ಯಾರು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆ ಆ ದುರ್ಜನರು ಎನ್ನುವಂಥದ್ದು ಸರಿಯಾದ ಉತ್ತರ. ಜಾಲಿಯ ಮರದ ಇವರಿಗೆ ಹಣ್ಣು ಕೊಡುವುದಿಲ್ಲ. ಜಾಲಿಯ ಮರ ಯಾರಿಗೆ ಹಣ್ಣು ಕೊಡುವುದಿಲ್ಲ ಅಂತಂದರೆ ಹಸಿದು ಬಂದವರಿಗೆ. ಆಯ್ಕೆ ಇದೆ ನೋಡಿ, ಇದು ಸರಿಯಾದ ಉತ್ತರ. ಹಸಿದು ಬಂದವರಿಗೆ ಹಣ್ಣು ಕೊಡೋದಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರ ದಾಸರು ಹೇಳಿರುವ ಮಾತಿನ ಭಾವವೆಂದರೆ. ಆಯ್ಕೆ ಎ ಇದೆ ನೋಡಿ, ಇದು ದುರ್ಜನರು ಉಪಕಾರದ ಮಾತನಾಡ್ತಾರೆ, ಆದರೆ ಭಿನ್ನಾಣದ ಮಾತುಗಳಿಗೆ ಎಂದು ಅವರಿಗೆ ಕೊನೆ ಅನ್ನೋದಿಲ್ಲ. ಉಪಕಾರ ಮಾಡದೆ ಭಿನ್ನಾಣದ ಮಾತುಗಳನ್ನು ಆಡ್ತಾರೆ ಅನ್ನೋದಂತೂ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು 4, ಉತ್ತಮರ ಗೆಳೆತನ ಹೀಗಿರುತ್ತದೆ. ನೋಡಿರಿ, ಉತ್ತಮರ ಗೆಳೆತನ ಹೀಗಿರುತ್ತದೆ ಅಂತಂದರೆ ಪುತ್ಥಳಿಯ ಬಂಗಾರದಂತೆ ಎನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ತಾಯಿಯನ್ನು ಇದಕ್ಕೆ ಹೋಲಿಸಲಾಗಿದೆ. ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತಂದರೆ ಜ್ಯೋತಿ, ಇದಕ್ಕೆ ಹೋಲಿಸಲಾಗಿದೆ ಅಂತ ಹೇಳ್ತೀವಿ. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು. ಯಾವ ತೊಂದರೆಯಿಂದ ಬಳಲಿದರು ಅಂತಂದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳಿದಾವಲ್ಲ, ಈ ಒಂದು ನೋವಿನಿಂದ ಬಳಲಿದರು ಅಂತ ಹೇಳ್ಬೋದು. ನೆಕ್ಸ್ಟು, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಈ ರೀತಿ ಆಗ್ತಾರೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ಆಯ್ಕೆ ಇದೆ, ಅದೃಷ್ಟವಂತರಾಗ್ತಾರೆ. ಅದೃಷ್ಟವನ್ನು ಅವಲಂಬಿಸಿ ಬಂದಿದ್ದರೆ ಅವ್ರು ಏನಾಗ್ತಾರೆ ಅಂತಂದರೆ ಅದೃಷ್ಟವಂತರಾಗ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲಿದೆ. ಸೊ ನನಗೆ ಆಯ್ಕೆ ಈ ಮೇಲೇನೂ ಸ್ವಲ್ಪ ಅನುಮಾನ ಇರೋದ್ರಿಂದ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಒಂದು ಆಯ್ಕೆನ ತಿಳಿಸಿ. ನೆಕ್ಸ್ಟು 7, ಶಿವೇಗೌಡರ ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದವನು ಯಾವ ಉದ್ದೇಶದಿಂದ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಕಳ್ಳ ನಾಟ ಇಳಿಸಲು ಎನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ನೆಕ್ಸ್ಟು, ಶ್ಯಾಮಿನಲ್ಲಿ ಲಾರಿ ಮುಗುಚಿ ಬಿದ್ದಾಗ ಕ್ಲೀನರ್ ಹಗ್ಗ ಮುಚ್ಚುವ ಬದಲು ಯಾರನ್ನು ಹುಡುಕುತ್ತಿದ್ದ ಅಂತಂದರೆ ಆಯ್ಕೆ ಆ ಇದೆ, ಡ್ರೈವರ್ನನ್ನು ಹುಡುಕುತ್ತಿದ್ದ. ಯಾರನ್ನು? ಡ್ರೈವರ್ನನ್ನು ಹುಡುಕ್ತಿದ್ದ ಅಂತ ಹೇಳ್ತೀವಿ. ನೆಕ್ಸ್ಟು, ಏನು ಸ್ವಾಮಿ ಸಾಯೋದಕ್ಕೆ ಹೆದರೋ ನಾವು ಅಂತ ತಿಳ್ಕೊಂಡ್ರೆ ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ಗಳಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿ ನೋಡಿದ್ದೀರಾ? ಕರೆಂಟ್ ಜೊತೆ ಕೆಲಸ ಅದು ಒಂದಲ್ಲ ಒಂದು ದಿನ ಎಚ್ಚರಿ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿತಂಗೆ ಲೆಕ್ಕ ಅಲ್ವಾ ಎಂದು ತನ್ನ ಕೆಲಸದ ಬಗ್ಗೆ ದುರ್ಗಪ್ಪ ಯಾವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತಂದರೆ ಅಪಾಯಕಾರಿ ಎನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇದು ಮಿಡ್ ಟರ್ಮ್ಗೆ ನಿಮಗೆ ಫಿಕ್ಸ್ ಆಗಿ ಬರ್ತದೆ, ಸ್ವಲ್ಪ ನೆನಪಿರಲಿ, ಈ ಪ್ರಶ್ನೆ ಗಮನದಲ್ಲಿಟ್ಕೊಳ್ಳಿ. ನೆಕ್ಸ್ಟು, ಬಿಟ್ಟ ಸ್ಥಳ ಕಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಬಿಟ್ಟ ಸ್ಥಳಗಳಿಗೆ ಆವರಣದ ಕೊಟ್ಟಿರುವ ಉತ್ತರಗಳನ್ನು ಸೂಕ್ತವಾದ ಆರಿಸಿ ಬರೆಯಿರಿ. 3 ಅಂಕ ಇದೆ. ನಿಶಾ ಶರ್ಮಾ, ಪ್ಲೇವಿಯಾ, ಟಾಟಾ, ಇನ್ಫೋಸಿಸ್ ಅಂಥೇಳಿ. ಲೇಖಕಿ ಸಂಶೋಧನೆಗೆಂದು ಸೇರಿದ ಇನ್ಸ್ಟಿಟ್ಯೂಟಿನ ಹೆಸರು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ನೀವು ತಪ್ಪದೇ ನನಗೆ ಕಮೆಂಟಲ್ಲಿ ಉತ್ತರ ತಿಳಿಸಿ. ದಯವಿಟ್ಟು ಕಮೆಂಟನ್ನು ಮಾಡಿಕೊಳ್ಳಿ, ಯಾರು ಕಮೆಂಟ್ ಮಾಡ್ತಾ ಇಲ್ಲ, ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್, ಮುಂಬೈನ ಪ್ರಸಿದ್ಧ ನ್ಯಾಯವಾದಿ ಯಾರು ಅಂತಂದರೆ ಅದು ಪ್ಲೇವಿಯಾ.
ವಿಯಾ ಎನ್ನುವಂಥವರು ಸರಿಯಾದ ಉತ್ತರ. ದುರಾಸೆ ಹುಡುಗನ ನಿರಾಕರಿಸಿದವರು ನಿಶಾ ಶರ್ಮಾ ಅಂತ ಹೇಳ್ತೀವಿ. ಯಾರ್ರೀ? ನಿಶಾ ಶರ್ಮಾನ್. ಇದು ಈ ರೀತಿನೇ ಅಂತ ಹೇಳ್ಬೋದು. ಇನ್ನು ನಿಮಗೆ ಬಿಟ್ಟ ಸ್ಥಳದಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ, ಸರಿಯಾಗಿ ಉತ್ತರಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಹೊಂದಿಸಿ ಬರೆಯಲ್ಲಿ ನಾನು ಬರ್ತೀನಿ. ಇಲ್ಲಿ ಅ ವಿಭಾಗ ಇದೆ, ಬ ವಿಭಾಗ ಇದೆ. ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಜಾಲಿಯ ಮರದಂತೆ ಇದೊಂದು ಕೀರ್ತನೆ, ಹಬ್ಬಲಿಯವರ ರಸಬಳ್ಳಿ ಇನ್ನೊಂದು ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸುವಂಥ ಒಂದು. ಮುಂದುವರಂತೆ ಭಾಗ ಆದಲ್ಲಿ 2 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪದ್ಯ ಭಾಗಕ್ಕೆ, ಗದ್ಯ ಭಾಗಕ್ಕೆ ಮತ್ತು ನಾಟಕಕ್ಕೆ ಸಂಬಂಧಿಸಿದಂತೆ. ಇಲ್ಲಿ 1ನೇ ಪ್ರಶ್ನೆ ಏನು ಹೇಳ್ತಾರೆ? ಯಾರಿಗೆ ಷಡ್ಸ್ಥಾನವನ್ನಿಕ್ಕಿ, ಯಾರಿಗೆ ಷಡ್ಸ್ಥಾನವನ್ನಿಕ್ಕಿ ಉಪಯೋಗಿಲ್ಲ ಮತ್ತು ಏಕೆ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಊರ ಹಂದಿಗೆ ಷಡ್ರಸ್ಥಾನವನ್ನಿಕ್ಕಿಲಿ ಉಪಯೋಗಿಲ್ಲ ವೆಂದಿದ್ದಾರೆ. ಏಕೆಂದರೆ ಊರ ಹಂದಿ 6 ರುಚಿ ಅಡಕವಾಗಿರುವ ಷಡ್ರಸ್ಥಾನವನ್ನು ನೀಡಿದರೂ ಅದು ತನ್ನ ನಾರುವ ದುರ್ಗಂಧವನ್ನು ಎಂದಿಗೂ ಬಿಡುವುದಿಲ್ಲ ಅಂಥೇಳಿ 2-3 ಅಂಕಕ್ಕೆ ಇಲ್ಲಿ ವಾಕ್ಯದಲ್ಲಿ ರೂಪದಲ್ಲಿ ಬರೀಬೇಕು. 2 ಅಂಕದ ಪ್ರಶ್ನೆ. ಇನ್ನು ನಾನಿಲ್ಲಿ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗಿದ್ದೀನಿ, ಅವಳ ಉತ್ತರವನ್ನು ಕೊಟ್ಟಿದ್ದೀನಿ ನಿಮಗೆ. ಇನ್ನೊಂದು, ಬಡತನ ಹೇಗೆ ಬಯಲಾಯಿತು ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಬಡತನ ಬಂದಾಗ ಮಕ್ಕಳನ್ನು ಹೊಡೆಯಬಾರದು, ಮಕ್ಕಳಲ್ಲಿ ಬಡತನವನ್ನು ಮರೆಯಿಸುವ ಶಕ್ತಿ ಇವೆ, ಬಡತನವನ್ನು ಮರೆಸುತ್ತಾರೆ, ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕುಳಿತುಕೊಂಡರೆ ಬಡತನವೆಲ್ಲ ಬಯಲಾಗುತ್ತದೆ, ಕಡಿಮೆ ಆಗುತ್ತಾನೆ ಅಂಥದ್ದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಒಂದು ಪ್ರಶ್ನೆ ನಿಮಗಿಲ್ಲಿ ಕೇಳಿದ್ದಾರೆ. ಏನು? ಲೇಖಕಿ ಸೀತಾಳಿಗೆ ನೀಡಿದ ಸಲಹೆಗಳೇನು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 3 ಸಲಹೆಗಳನ್ನು ಪ್ರಮುಖವಾಗಿ ಲೇಖಕಿಯಲ್ಲಿ ಕೊಡ್ತಾಳೆ. ಬದುಕನ್ನು ಎದುರಿಸಲು ಧೈರ್ಯ ತಂದುಕೋ, ಸ್ವಾವಲಂಬಿಯಾಗು ಹಾಗೂ ಕೆಲಸ ಹುಡುಕು, ಬದುಕನ್ನು ಬದಲಾಯಿಸುವ ಶಕ್ತಿ ನಿನ್ನ ಕೈಯಲ್ಲಿದೆ ಅಂಥೇಳಿ 3 ಒಂದು ಪ್ರಮುಖ ಸಲಹೆಗಳನ್ನು ಅವಳು ಕೊಡ್ತಾಳೆ. ಅದರ ವಿವರಣೆಯೂ ಸಹ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಅದನ್ನು ಗಮನಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಿಮ್ಗೆ ಕೊಟ್ಟಿದ್ದಾರೆ. ಎಲ್ಲಿಗೆ ಮತ್ತು ಏಕೆ ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದರು ಅಂಥೇಳಿ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯು ಸಹ ಹೊಸದಾಗಿ ಬಂದಿರುವಂಥದ್ದು. ಸ್ವಲ್ಪ ಆ ಒಂದು ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಇಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಕೇವಲ ನಾನು 1ಕ್ಕೆ ಮಾತ್ರ ಉತ್ತರವನ್ನು ಕೊಟ್ಟಿದ್ದೀನಿ, ಇನ್ನೊಂದಕ್ಕೆ ಕೊಟ್ಟಿಲ್ಲ. ಸೊ ಅದನ್ನು ಸಹ ನೋಡ್ಕೊಳ್ಳಿ. 19 ಬಂಗಾರ ನಿನಗೆ ಸ್ಥಿರವಲ್ಲ ಎನ್ನುವಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಕವಿ ಸೋಮನಾಥ ಹೇಳ್ತಾನೆ, ಬಂಗಾರ ನಿನಗೆ ಸ್ಥಿರವಲ್ಲ ಎನ್ನುವ ಮಾತು ಪುಲಿಗೇರಿ ಸೋಮನಾಥನು ರಚಿಸಿದ ಸೋಮೇಶ್ವರ ಶತಕದಿಂದ ಆರಿಸಲ್ಪಟ್ಟಿದೆ. ಆಯ್ಕೆಯನ್ನು ಬರೆಯುವಂಥದ್ದು. ಈ ಸಾಲು ಲೌಕಿಕ ಸಂಪತ್ತಿನ ಅಶಾಶ್ವತತೆಯನ್ನು ಹಾಗೂ ಮಾನವ ಬದುಕಿನ ನಶ್ವರತೆಯನ್ನು ಕುರಿತು ಎಚ್ಚರಿಸುತ್ತದೆ. ಸಂದರ್ಭವನ್ನು ನೋಡಿ. ಮಾನವನು ಸಿರಿ ಸಂಪತ್ತು, ಹಣ, ಹಸ್ತ, ಬಂಗಾರ, ನಗದು ಶಾಶ್ವತ ಎಂದು ನಂಬಿ ಮೈಮರಿತಾನೆ. ಆದರೆ ಲೋಕದಲ್ಲಿ ಯಾವುದೂ ಶಾಶ್ವತವಾಗಿರದೆ ಬದಲಾಗುತ್ತಲೇ ಇರುತ್ತದೆ. ಭೌತಿಕ ಸುಖಗಳಿಗೆ ಅಂಟಿಕೊಳ್ಳುವ ಮನುಷ್ಯನಿಗೆ ಜೀವನದ ನೈಜತೆಯನ್ನು ಮತ್ತು ಸಂಪತ್ತಿನ ಅಸ್ಥಿರತೆಯನ್ನು ಬೋಧಿಸುವ ಸಂದರ್ಭದಲ್ಲಿ ಕವಿ ಈ ನುಡಿಗಳನ್ನು ಬಳಸುತ್ತಾರೆ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಸ್ವಾರಸ್ಯವನ್ನು ನೋಡ್ತಾ ಹೋದಾಗ ಅಶಾಶ್ವತಕತೆ, ವೈರಾಗ್ಯ ಭಾವ, ಭಾಷಾ ಸೊಗಬಗು ಅಂತೇಳಿ 3 ಪಾಯಿಂಟನ್ನು ಹಾಕಿ ಉತ್ತರವನ್ನು ಬರೀರಿ. ಈಗ ನೋಡಿ, ಲೇಸರ್ ಬಂದು ತುಂಬ ಸುಲಭ ಎನ್ನುವಂಥದ್ದು ಆಯ್ಕೆ ನಿಮ್ಮ ಕೈಯಲ್ಲಿದೆ. ಏನೊಂದು ಗದ್ಯ ಭಾಗ ಇದೆಯಲ್ಲ, ಆ ಗದ್ಯದ ಮೇಲೆ ತಗೊಂಡಿರುವಂಥ ಒಂದು ಪ್ರಶ್ನೆ. ಇನ್ನು ಭಾಗ ಹೀಗೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಇಲ್ಲಿ ಕಮಲಾ ಮೇಡಮ್ ವೈದ್ಯರು ಯಾವ ಸಲಹೆಗಳನ್ನು ರೂಢಿಸಿಕೊಂಡರು ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ನಿದ್ರೆ ಮುಂಪರಿನಿಲ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಒಂದು ಪ್ರಶ್ನೆಯನ್ನು ಇಲ್ಲಿ 2 ನಿಮಗೆ 5-6 ವಾಕ್ಯಗಳಲ್ಲಿ ಕೇಳಿರುವುದುಂಟು. ಇನ್ನು ಒಂದು ನಿಮಗೆ ಇಲ್ಲಿ ಭಾಷಾ ಜ್ಞಾನದಲ್ಲಿ 4 ಅಂಕೆ ಸಂಬಂಧಪಟ್ಟದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಂತೇಳಿ, ಯಾವುದಾದ್ರೂ ಒಂದು ವಿಷಯಕ್ಕೆ ಕುರಿತು ಪತ್ರ ಬರೆಯಿರಿ ಅಂತ ಕೊಡ್ತಾರೆ. ನಾನು ಈ 23 ಪ್ರಶ್ನೆಯನ್ನು ಆಯ್ದುಕೊಂಡಿದ್ದೀನಿ. ಯಾವುದ್ರಿ? 23ನೇ ಒಂದು ಪ್ರಶ್ನೆಯನ್ನು ಆಯ್ದುಕೊಂಡಿದ್ದೀನಿ. ಏನಿದೆ? ಶಿವಪ್ರಕಾಶ್ ಸವಿತಾ ದ್ವಿತೀಯ PUC ಶ್ರೀದೇವಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹುಲಿಕಲ್ ಸಿರಸಿ ತಾಲೂಕು ಉತ್ತರ ಕನ್ನಡ ಜಿಲ್ಲೆ. ಈ ವಿಳಾಸ ನಿಮ್ಮದೆಂದು ಭಾವಿಸಿ. ಕೇಶವ ತುಷಾರ್ ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಣಿಬೆನ್ನೂರು ಹಾವೇರಿ ಜಿಲ್ಲೆ. ಈ ವಿಳಾಸದಲ್ಲಿರುವ ನಿಮ್ಮ ಗೆಳೆಯ ಅಥವಾ ಗೆಳತಿನಿಗೆ ನಿಮ್ಮ ಊರಿನ ಜಾತ್ರೆಗೆ ಬರುವಂತೆ ಆಹ್ವಾನಿಸಿ ಪತ್ರವನ್ನು ಬರೀರಿ ಅಂತ ಒಂದು ಪ್ರಶ್ನೆ ಇಲ್ಲಿದೆ. ಸೊ ಅದಕ್ಕೆ ಉತ್ತರವನ್ನು ಸ್ಕ್ರೀನ್ ಮೇಲೆ ಕೊಡ್ತಿದ್ದೀನಿ ನೋಡಿ. ಇಲ್ಲಿ ನಿಮ್ಮ ಊರಿನ ಜಾತ್ರೆಗೆ ಗೆಳೆಯನನ್ನು ಆಹ್ವಾನಿಸುವ ಪತ್ರ ಒಂದು ಮಾದರಿ ಇದೆ.
ಪತ್ರದ ಮಾದರಿ ಮೊದಲು ನೀವು ಇಂದದಿಂದ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ನಿಮ್ಮ ಹೆಸರು ಹಾಕಬೇಕು, ಶಿವಪ್ರಕಾಶ್ ಅಥವಾ ಸವಿತಾ. ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ? ದ್ವಿತೀಯ PUCಯಲ್ಲಿ ಓದ್ತಾ ಇದ್ದೀರಿ. ಶ್ರೀದೇವಿ ನೋಡಿರಿ, ಕಾಲೇಜ್ ಹೆಸರಿದೆ ಶ್ರೀದೇವಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಉಲೇಕಲ್, ಶಿರಸಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಇನ್ನು ದಿನಾಂಕವನ್ನು ನಮೂದಿ ಮಾಡ್ತೀರಿ. ಆಗಸ್ಟ್ 15 ಅಂತ ಒಂದು ಡೇಟ್ ಯಾವುದಾದ್ರೂ ನೀವು ತೊಗೊಳ್ಳಿ. 2016ರಲ್ಲಿ ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈಗ ಗೆ ಅಂತ ಇದೆ, ಇಂದಾದ ನಂತರ ಗೆ ಬಲ್ಲಿ ಕೇಶವ ತುಷಾರ್ ಎನ್ನುವಂಥ ವ್ಯಕ್ತಿಗೆ ನೀವು ಪತ್ರವನ್ನು ಕಳಿಸ್ತಾ ಇದ್ದೀರಿ. ದ್ವಿತೀಯ PUCಯಲ್ಲಿ ಅವನು ಸಹ ಓದ್ತಾ ಇದ್ದಾನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ. ಸೊ ನೆಕ್ಸ್ಟು ಇಲ್ಲಿ ನಾವು ವಿಷಯವನ್ನು ಹೇಳ್ತೀವಿ ಏನಂತ, ಜಾತ್ರೆಗೆ ಆಹ್ವಾನಿಸಿ ಪತ್ರವನ್ನು ಬರಿತಾ ಇದ್ದೀವಿ. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀನು ಕೂಡ ಅಲ್ಲಿ ಕ್ಷೇಮವಾಗಿ ಮತ್ತು ಚೆನ್ನಾಗಿ ಓದುತ್ತಿರು ಎಂದು ನಂಬಿದ್ದೇನೆ. ಈ ಪತ್ರವನ್ನು ಬರೆಯುವುದಕ್ಕೆ ಒಂದು ವಿಶೇಷವಾದ ಕಾರಣವಿದೆ. ಮುಂದಿನ ತಿಂಗಳು ನಮ್ಮ ಊರಲ್ಲಿ ಅತ್ಯಂತ ವೈಭವದಿಂದ ನಡೆಯುತ್ತಿರುವ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆ ಆರಂಭವಾಗಲಿದೆ. ಈ ಜಾತ್ರೆಯು ನಮ್ಮ ಜಿಲ್ಲೆಯ ಅತ್ಯಂತ ದೊಡ್ಡ ಹಬ್ಬವಾಗಿದ್ದು ಊರೆಲ್ಲ ದೀಪಾಲಂಕಾರಗಳಿಂದ ಕೂಡಿದೆ ಕಂಗೊಳಿಸುತ್ತಿರುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೊಡ್ಡ ರಥೋತ್ಸವ ಮತ್ತು ನೂರಾರು ಮಳಿಗೆಗಳು ಈ ಜಾತ್ರೆಯ ಪ್ರಮುಖ ಆಕರ್ಷಣೆಗಳಾಗಿವೆ. ನಾವು ಕಾಲೇಜ್ ದಿನಗಳ ನಡುವೆ ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ. ನೀನು ಖಂಡಿತವಾಗಿಯೂ ನಮ್ಮ ಊರಿನ ಜಾತ್ರೆಗೆ ಬರಬೇಕು. ನಿನ್ನ ಬರುವಿಕೆಯನ್ನು ನಾನು ಭಾಳ ಆಸೆಯಿಂದ ಕಾಯುತ್ತಿರುತ್ತೇನೆ. ನಿನ್ನ ಪೋಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ಇಂತು ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಶಿವಪ್ರಕಾಶ್ ಪ್ರಸಾದ್ ಅಥವಾ ಸವಿತಾ ಅಂಥೇಳಿ ಈ ರೀತಿ ಪತ್ರವನ್ನು ಬರೆದ್ರೆ ನಿಮಗೆ ಖಂಡಿತವಾಗಿಯೂ 4 ಅಂಕ ಅಲ್ಲಿ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು LBA ಘಟಕ ಪರೀಕ್ಷೆ 4ರ ಕಂಪ್ಲೀಟ್ ಆಗಿರುವಂಥ ಒಂದು ಸಂಪೂರ್ಣ ವಿವರಣಾತ್ಮಕ ವಿಡಿಯೋ ಆಗಿದೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸೊ ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೇಯ.